ಡಾಬಾಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ತೆರಳುವ ರಸ್ತೆಯಲ್ಲಿ ಇದೆಂಥ ಕರ್ಮ. ಸ್ವಲ್ಪ ಯಾಮಾರಿದ್ರು ಸರಣಿ ಅಪಘಾತ ಕನ್ಫರ್ಮ್. ಭಾರಿ ಗಾತ್ರದ ವಾಹನಗಳು ಈ ಹೈವೇಯಲ್ಲಿ ಪಾರ್ಕಿಂಗ್ ಮಾಡ್ತಿದ್ರು. ಯಾರೊಬ್ಬರೂ ಕೇಳೋದಿಲ್ಲ, ಸಂಚಾರಿ ಪೊಲೀಸರೇ ಏನ್ ಮಾಡ್ತಿದ್ದೀರಾ? ಎಸ್, ಅಪಘಾತಗಳ ಆಗರ ಅಂತ ಈಗಾಗಲೇ ಡಾಬಾಸ್ಪೇಟೆ ಹೆಸರುವಾಸಿಯಾಗಿದೆ. ಹೌದು, ಅಪಘಾತಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾನೆ ಇದ್ದು ಇದಕ್ಕೆ ಕಡಿವಾಣ ಹಾಕುವವರು ಇಲ್ಲದಂತಾಗಿದೆ. ದಿನಕ್ಕೆ 10 ಅಪಘಾತ ಈ ಡಾಬಾಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ತೆರಳುವ ಹೈವೇಯಲ್ಲಿ ಅತಿ ಹೆಚ್ಚು ಅಪಘಾತ ಆಗ್ತಾ ಇದೆ. ಹೀಗಿದ್ರೂ ಕೂಡ ಇದನ್ನ ಕಡಿಮೆ ಮಾಡಬೇಕು ಅಂತ ಯಾರೊಬ್ಬರು ಕೂಡ ಅಂದ್ಕೊಳ್ತಾ ಇಲ್ಲ. ಹಾಗಾಗಿ ಜನರು ಭಯದಿಂದಲೇ ದಿನವೂ ಪ್ರಯಾಣ ಮಾಡಬೇಕಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಈಗ ನಾವು ಹೇಳೋದಕ್ಕೆ ಹೊರಟಿರೋದು ಕೇಳಿದ್ರೆ ಒಂದು ಕ್ಷಣ ವಾಹನ ಸವಾರರ ಪಿತ್ತ ನೆತ್ತಿಗೆ ಇರುತ್ತೆ. ಈಗ ರಸ್ತೆ ಉದ್ದಕ್ಕೂ ಭಾರಿ ಗಾತ್ರದ ವಾಹನಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಟಿಟಿ ಆಗಿರ್ಬೋದು, ಟೆಂಪೋ ಆಗಿರ್ಬೋದು, ಟಿಪ್ಪರ್ ಲಾರಿ, ಕಾರು, ಹಾಗೆ ತ್ರಿಚಕ್ರ ವಾಹನಗಳು ಸೇರಿದಂತೆ ಎಲ್ಲಾ ವಾಹನಗಳು ಕೂಡ ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡ್ತಿದ್ದಾರೆ. ಇದರಿಂದ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದ್ದು, ಮಳೆ ಬಂದಂತಹ ಸಂದರ್ಭದಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ನಿಂತಿರುವ ವಾಹನಗಳನ್ನ ನೋಡದೆ ಎಷ್ಟೋ ವಾಹನಗಳು ಇಲ್ಲಿ ಸರಣಿ ಅಪಘಾತ ಆಗಿರುವುದನ್ನು ಕೂಡ ನಾವು ಗಮನಿಸಿದ್ದೀವಿ. ಆದರೆ ಇದೆಲ್ಲವನ್ನ ಗಮನಿಸಿದ ಸಂಚಾರಿ ಪೊಲೀಸರು ಯಾಕೆ ಇನ್ನೂ ಕೂಡ ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ.